ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಎಂದೂ ಆಗಲ್ಲ. ಅರಿವು ಕಣ್ಣು ತೆರೆದು ಕೊಂತಯ್ಯ ಶಿವಲಿಂಗಮಯ್ಯ, ಮನಸ್ಸು ನಿನ್ನ ಅರಿತು ಕೊಂತಯ್ಯ, ಮಾಯ ಸರಿಯಿತಯ್ಯ. ಅರಿವು ಕಣ್ಣು ತೆರೆದು ಕೊಂತಯ್ಯ ಶಿವಲಿಂಗಮಯ್ಯ, ಮನಸ್ಸು ನಿನ್ನ ಅರಿತು ಕೊಂತಯ್ಯ, ಮಾಯ ಸರಿಯಿತಯ್ಯ. ಭೂಮಿ ಬಾನು ಕಾಣದಂತೆ ಕಳೆದು ಹೋಯ್ತು ಹಳೆಯ ಬದುಕು, ಇರುವ ನಿನ್ನ ಇಲ್ಲವೆಂದು ಹಮ್ಮಲಿದ್ದೆ ಕಾಣದೆ ಬೆಳಕು. ಕರುಣೆ ವಿಭೂತಿಯಾಗಿ ಬಳಿದೆಯ ನನ್ನ ಮಾಡೋದು ಹಾಕೋದು ಮಾಡಕ್ ಪಾತ್ರೆ ಇಲ್ಲ, ಸಾರ್ಗಿಲ್ಲ. ಅವಾಗ ವನವಾಸ ಪಾತ್ರೆ ಅನ್ನ ಮಾಡ್ಕೊಂಡು ಸುಟ್ಕೊಳೋದು, ತಿರ್ಗಾ ಮತ್ತೆ ಅದ್ರಾಗೆ ಸಾರು ಮಾಡೋದು. ಹಿಂಗೆಲ್ಲ ಮಾಡಿ ವನವಾಸ ಮಾಡ್ಯಾರು. ಇವಾಗ ಹೆಂಗೋ ಭಗವಂತ ನಡೆಸ್ಕೊಂಡು. ಎಲ್ರಿಗೂ ನಮಸ್ಕಾರ. ಇವತ್ತು ಈ ಜಾಗದಲ್ಲಿರೋ ಒಂದು ಸಣ್ಣ ಟ್ರೆಕ್ಕಿಂಗ್ ಜಾಗ ತೋರಿಸ್ತೀನಿ. ಈ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಶನೇಶ್ವರ ದೇವಸ್ಥಾನ. ಸುಮಾರು ಏಕಶಿಲೆಯಲ್ಲೇನೆ 12 ಅಡಿ ಇರ್ತಕ್ಕಂಥ ಕರ್ನಾಟಕದ ಇಲ್ಲೊಬ್ರು ತಾತ ಇದ್ರು ಕಣ, ಈಗ ಅವರೋ ಇಲ್ವೋ ಗೊತ್ತಿಲ್ಲ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಮಲ್ಲಿನಾಥ ಅದನ್ನು ತೋರಿಸ್ತಾನೆ. ಮಲ್ಲಿ ಅವರೋ ಇಲ್ವೋ ಗೊತ್ತಿಲ್ಲ. ಓ ಭಾವಪೂರ್ಣ ಶ್ರದ್ಧಾಂಜಲಿ. ಗೈಸ್, ತಾತ ಸತ್ತೋಗ್ಬಿಟ್ಟಿದ್ದಾರೆ. ಸೊ ನೋಡಿ, ಇದೆ ಅವ್ರ ಮನೆ ಅನಿಸುತ್ತೆ. ಆ್ಯಂಡ್ ಹಿ ಟೋಲ್ಡ್ ಮೀ ದಟ್ ನೀನು ತುಂಬ ಬೆಳೀತೀಯ ಅಂತ. ನೋಡಿದ್ರೆ ಏನು ಬೆಳೆದಿಲ್ಲ, ಮುಂದೆ ಬೆಳಿಬೋದೇನೋ ಗೊತ್ತಿಲ್ಲ. ತಾತ ಆಸ್ತಿನೂ ಬಿಟ್ಟೋಗಿದೆ. ಇಲ್ಲಿ ನೋಡೋ, ಬೇಡ ಬರೋ ಭಯ ಆಗ್ತಾಯಿತ್ತು, ಹೋಗ್ಬಿಡೋಣ ಸುಮ್ಮನೆ. ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋಣ ಸೀದಾ. ಫ್ರೆಂಡ್ಸ್, ಈಗ ಟ್ರೆಕ್ಕಿಂಗ್ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀವಿ. ತಾತ ಅಂತೂ ಬದುಕಿಲ್ಲ. ಇವರೇ ನೋಡಿ, ನಾನಲ್ಲ ತಾತ, ಇಲ್ಲಿ ಅವನಲ್ಲ ಇಲ್ಲಿಂದ ಶುರು ಆಗುತ್ತೆ ಫ್ರೆಂಡ್ಸ್. ಸಣ್ಣ ಒಂದು ಟ್ರೆಕ್ಕಿಂಗ್ ಸ್ಪಾಟು, ಸ್ವಲ್ಪ ರಿಸ್ಕ್ ಅನಿಸುತ್ತೆ. ಬಟ್ ಬೆಳಿಸೊಂದಿಲ್ಲೆಲ್ಲ ಆರಾಡ್ಕೊಂಡು ಹೋಗ್ಬೇಕು. ಈ ಕಡೆ ಟ್ಯಾಂಕ್ ರೋಡು, ತಾತ ಟ್ಯಾಂಕು ಮನೆ. ಇಲ್ಲಿಂದ ನುಗ್ಬೇಕನ್ಸ್ತೆ. ಕೆಳಗಿಂದ ಹಾಂ, ಹಿಂಗೆ ದಾರಿ ಐತ್ರಿ. ಇಲ್ಲಿ ದಾರಿ ಐತಿ, ಹಿಂಗೆ ಹೋಗೋಣ. ಗಂಗಾಯ್ತು ಮಾದಪುರ ಜಾತ್ರೆ. ಬೇಲಿನೇ ಸರ್ ನಮ್ಮ ಭೂಮಿಗೆ ಆಶ್ರಯ. ಗಾಳಿ ಎಲ್ಲಿಂದ ಬರ್ತಪ್ಪ ನಿಮಗೆ? ಯಾವ ಬಂಡೆ ಅಡಿ ಬಂದ್ವಿ? ಕೊನೆಗೆ ನಮ್ಮಲ್ಲಿ ಒಂದು ದಾರಿ ಕಂಡಿಡ್ದ. ಏನುಗ್ಗಲೆ ತಾತನ ಮನೆ ಪಕ್ಕನೇ ಇರುತ್ತೆ ಅಂತಾನೆ ನಾನು ಅನ್ಕೊಂಡಿದ್ದು. ಆದ್ರೆ ತಾತ ಸತ್ ಮೇಲೆ ಇಷ್ಟೊಂದು ಬೆಳವಣಿಗೆ ಆಗ್ಬಿಟ್ಟಿದೆ. ನಡಿಯೋ, ನಾನು ಜಂಪ್ ಮಾಡ್ತೀನಿ. ನೀವು ಬಂದ್ರೆ ಏನೋ ಮಾಡೋದು. ಕೇಳಲ್ಲ ಯಾರಿಗಾರೆ. ಅವು ಬಂದ್ರೆ ಯಾರಾದ್ರೂ ಕೇಳ್ತಾರ? ಅಲ್ಲಿ ಮುಳ್ಳಿದೆ.
ಏ ಆಂಜನೇಯ ಇಲ್ಲೇ ಇರೋದ್ ಮೇಲೆ. ಹ್ಞೂ ಇದ್ರ ಮೇಲೆ ಇರೋದು ಆಂಜನೇಯ. ನಾವೇ ಈ ಕಡೆ ಯಾವ ಕಡೆ ಸರ್ ದಾನಿ ಆಂಜನೇಯಂಗೆ? ನಾವೇ ಮಹಾಪುಣ್ಯ ಅಲ್ಲ ಬಂದ್ರು ಚವಿತೇನಕ್ಕೆ ಹುಡುಕ್ತಾರದು ಆಂಜನೇಯ ದೇವಸ್ಥಾನ. ಇಲ್ಲಿ ಹಿಂಗೆ ಹೋಗ್ಬೋದು ಅನ್ಸುತ್ತೆ. ಹಾಂ ಹಿಂಗೆ ಹಾಗಾದ್ರೆ ಮುಂಚೆ ನೀವು ಹೋಗಿ ಅಲ್ಲ, ನಮಗೆ ಸ್ವಲ್ಪ ಮೀಟರ್ ಆಗ್ತಾ ಉಂಟು. ನೋಡಿ ಸರ್ ಸ್ನೇಕ್ ತಪ್ಕೊಂಡ್ಬಿಟ್ಟಿದ್ದು ನೋಡಿ. ಲೇ ಬಾಯಿ ಮುಚ್ಚಲು ಬಾಯಿಗೆ ಬರ್ಸ್ಬೇಡ. ಅಲ್ಲಿ ಸ್ನೇಕ್ ತರ ತಪ್ಕೊಂಡಿತ್ತು ಸ್ನೇಕ್ ತರ. ಲೋ ಬಂಡೆ ನೋಡಿದ್ರೆ ಭಯ ಆಗ್ತಾ ಇತ್ತಲ್ಲೋ. ಅಲ್ಲಿ ತೂರ್ಬೇಡೇನೋ ನಾವು ನೋಡೊಂದ್ಸತಿ. ಗೈಸ್ ದಾರಿ ಗೊತ್ತಾಗ್ದೆ, ಟಾರ್ಗೆಟ್ ಹೋಗಿದೆ ಇಬ್ರಿಗೂ. ನೋಡಿ ನೋಡ್ತೀರಾ? ನಮ್ಮಮ್ಮ ಏನಾದ್ರು ನೋಡ್ಬೇಕು ಪರಿಸ್ಥಿತಿ. ಹಾಂ ಇಲ್ಲೈತೆ ಬಾಯಿ ಕಡೆ ದಾರಿ ನೋಡೋಣ. ಇಲ್ಲೈತೆ. ಹಾಂ ಇಲ್ಲ ದಾರಿ ಐತೆ ನುಗ್ಗೋಣ ಬಾ. ಇಲ್ಲೇ ಹಿಂಗೈತೆ, ನುಗ್ಬೇಕಷ್ಟೇ ಇಲ್ಲಿಂದಾನೆ. ಕೆಳಗಡೆ ಇಳಿಯಕ್ಕೆ ಹೆಂಗ್ ಮಾಡೋದು? ನುಗ್ಗೋಣ. ಭಯ ಆಗುತ್ತೆ. ₹100 ವರ್ಷೆ ನನ್ನ ಮಗ ಇದನ್ನೆಲ್ಲ ಕಂಡು ಸಿಕ್ಕಾಕೊಂಡಿನಿ. ಎಲ್ಲಿ ಬ್ರೋ ಸಿಕ್ಕಾಕೊಂಡಿದ್ದೀನಿ ಕಣ. ಸಣ್ಣ ಆಗ್ಬಿಟ್ಟು ದೇವ್ಡ. ಇಲ್ಲಿ ನೋಡಿ ದೇವ್ಡ ಆಂಜನೇಯಲ್ಲಿ ಆಂಜನೇಯ ಮೇಲೆ. ಕುಯ್ತು ಕಣ. ಕುಯ್ತಾ? ಮೇಸ್ಟ್ರಿ ಕೈ ಕುಯ್ತು. ಬ್ಲೇಡಲ್ಲಿ ಕುಯ್ದಂಗೆ ಕುಯ್ದೈತೆ. ಶಾರ್ಪ್ ಇರುತ್ತೆ. ಏನು ಈ ಲೆವೆಲ್ಗ? ಹಾಂ ಇಲ್ಲಿ ನೋಡು ಮರ, ಇಲ್ಲಿ ಇಷ್ಟು ದೊಡ್ಡ ಗಾಯ ನೋಡಿ ಫ್ರೆಂಡ್ಸ್. ನಮ್ಮ ಅಮ್ಮಂಗೆ ಗೊತ್ತಾದ್ರೆ ಬೈತಾಳೆ. ಏ ವೇಸ್ಟ್. ಟೇಸ್ಟ್ ಅಲ್ಲ ವೇಸ್ಟ್ ಅದು. ಸರ್ಚ್ ಮಾಡಿ ಆದ್ರೆ ಒಂದು ಸೊಪ್ಪು ಅಂಟಿಸು ಕೈಗೆ. ಸೊಪ್ಪು ಕಾಡಲ್ಲಿ ಬಂದು ಸೊಪ್ಪು ಸಿಗ್ತದ ಅಂದಂಗೆ. ಇಲ್ಲಿ ನೋಡಿ ಹೆಸರು ತಪ್ಪಿದಾವೆ. ಫ್ರಮ್ ಸೋರಲ್ಲೂ ಅಷ್ಟೇ ಹಂಗೆ ತಾನೇ ಮಾಡಿರೋದು. ಅವ್ರ ತಾನೇ ಇರೋದೆಲ್ಲ ಎಲ್ಲ ಶೆಟ್ಟಿ ಬ್ಯಾಚು. ಬಾಬಾ ಬಂದು ಬಲೆ 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 ಸಿಗಾಕೊಂಡಿದ್ದೀನಿ ಬ್ರೋ, ಸಿಗಾಕೊಂಡಿದ್ದೀನಿ ಬ್ರೋ. ಸಿಗಾಕೊಂಡಿದ್ದೀನಿ ಬ್ರೋ. I will pass. ಇದು ಈ ಜಾಗದ ಅದು ಶನೇಶ್ವರ ಸ್ವಾಮಿ ದೇವ. ಆಕಾಶದಾಗೆ ಯಾರು ಮಾಯಗಾರರು ಚಿತ್ತಾರ ಮಾಡಿ ಹೋಗೋರೆ, ಈ ಭೂಮಿ ಮ್ಯಾಗೆ ಯಾರೋ ತೋಟಗಾರರು. ತೋರಿಸ್ತೀನಿ ನಡಿಯ ಗಾಯ್ಸ್. ನಾವು ಬಂದಿದ್ದಾರೆ ಇಲ್ಲೆಲ್ಲ ಬರಕ್ಕೆ ಹೋಗ್ಬೇಡಿ. ನಿಮ್ಗೆ ಯಾರಿಗೂ ಆಗಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಈ ದಾರಿ ಸೇಫೆಸ್ಟ್ ಮತ್ತು ತುಂಬ ಬೆಟರು. ಒಂದು 10-15 ಜನ ಬಂದ್ರೂ ಒಳ್ಳೆ ಜಾಗ. ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡು ಮಜಾ ಮಾಡ್ಕೊಂಡು ಹೋಗ್ಬೋದು.
ಬಾದಾಮಿ ಮಾಡಿಕೊಡ್ತೀನಿ ಅಂತ ಕೂರಿಸ್ಕೊಂಡವನೆ. ಬಾದಾಮಿ ಮಾಡ್ತಿಲ್ಲ ಅವನು, ಆ್ಯಕ್ಚುಲಿ ಕುಟ್ಟಿ ತೆಗಿತಿದ್ದಾನೆ. ಬಾದಾಮಿ ಮಾಡಂಗಿದ್ದಿದ್ರಿ ನನ್ನ ಮಗು ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ. ಇದು ಈ ಬ್ಲಾಗ್ನ ಕೊನೆ ಪಾರ್ಟು. ಈಗ ಅವನೇ ಹೇಳ್ತಾನೆ, ಹೇಳ. ಇದೇ ಥರ ವಿಡಿಯೋಸ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಳ ಎಂತ್ರದ್ದು ಬಾದಾಮಿ ಜಜ್ಜಿ ಹೇಳಲ್ಲ, ಹೇಳ ಒತ್ತಿ ಒಂದ್ಸತಿ ಹೇಳ. ಹೇಳ ಇದೇ ಥರ ವಿಡಿಯೋಸ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಳ ಹೇಳಲ್ಲ. ಮಾಡಿ. ಏನು ಮಾಡಿ? ಇದೇ ಥರ ವಿಡಿಯೋಸ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಳ ಹೇಳ ಈಗ ಹೇಳು. ಇದೇ ಥರ ವಿಡಿಯೋಸ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಳು ಬಿಚ್ಚೋ. ಗೈಸ್ ಬಿಸ್ಟ ಬಾಯ್. ಏಯ್ ನನ್ನ ಮಗನೇ